ನನ್ನ ಜೀವನದಲ್ಲಿ ನಾನು ಯಾವತ್ತು ಬೀರ್ ಬಾಟ್ಲಿನ ಬಾಯಿಗೆ ಹಚ್ಚಿದ್ದಿಲ್ಲ. ಬಟ್ ಆದ್ರೆ ಇವತ್ತು ಬಾಯಿಗೆ ಹಚ್ಚದೆ ಫುಲ್ ಬಾಟ್ಲೆ ಗಟಗಟ ಅಂತ ಕುಡಿದ್ಬಿಟ್ನೆ. ಇವತ್ತು ಬೆಳಗ್ಗೆ ಎದ್ದು ಕ್ಯಾಮ್ರಾದಲ್ಲಿ ನಂದು ನಾನೇ ನೋಡ್ಕೊತಾ ಇದ್ದೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಹೇ ಸಾರಿ ತಿಕ್ಕ ಗಾಯ್ಸ್. ಓ ಸಾರಿ ಮುಖ ಗಾಯ್ಸ್ ಮುಖ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹೊರಗ್ ಬಂದ್ ನೋಡ್ತೀನಿ ಸೂರ್ಯ ಪಳ ಅಂತ ಹೊಳಿತಿದ್ದ. ಬಟ್ ನಾನಷ್ಟೇನಲ್ಲ ಬಿಡಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಮ್ಮಪ್ಪ ಜಲ್ದಿ ಹೊಲಕ್ ಬಾ ಅಂತ ಹೇಳಿದ್ನ, ಆದ್ರೆ ನಾನು ತುಂಬಾ ಲೇಟ್ ಆಗಿ ಹೊಂಟಿದ್ನೆ. ಇಂತ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕಾಯ್ತದ. ತುಂಬಾ ಜನ ನಿಂದು ಡಿಗ್ರಿ ಮುಗಿತಲ್ಲ ಮುಂದೇನ್ ಮಾಡ್ತೀಯ ಅಂತ ಕೇಳ್ತಾನೆ ಇದ್ರು. ಸರ್ ಪೇಂಟ್ ಹೊಡಿತೀವಿ, ಟ್ರ್ಯಾಕ್ಟರ್ ಓಡಿಸ್ತೀನಿ, ಡ್ರೈವಿಂಗ್ ಮಾಡ್ತೀವಿ, ಗಾರೆ ಕೆಲಸ ಮಾಡ್ತೀನಿ. ಇಂಥ ಕೆಲಸ ನಂಗಿಲ್ಲ ಸರ್. ದೇವ್ರು ಕೊಟ್ಟಿದ್ ಕೈಯಲ್ಲಿ ಕಸಬಾಯ್ತಾ ಎಲ್ಲ ಕೆಲಸ ಮಾಡ್ತೀನಿ ಸರ್. ನಮ್ ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಆಮೇಲೆ ಹೊಲಕ್ ಬಂದ್ ನೋಡ್ತೀನಿ ನಮ್ಮಪ್ಪ ಎಣ್ಣೆ ಎಲ್ಲ ಕಲಿಸಿಟ್ಬಿಟ್ಟಿದ್ನ. ಪಂಪ್ ಹಾಕ್ಯಂದು ಎಣ್ಣೆ ಹೊಡೆದು ಒಂದೋ ಬಾಕಿತ್ತು. ಮತ್ತೇನೆಲ್ಲ ಎಗ್ಲಿ ಪಂಪ್ ಹಾಕ್ಯಂದು ಬರ್ಬರಂತ ಎಣ್ಣೆ ಹೊಡಕ್ ಸ್ಟಾರ್ಟ್ ಮಾಡಿದ್ನಿ. ನಾನ್ ಎಣ್ಣೆ ಎಲ್ಲ ಜಾಸ್ತಿ ಹೊಡಿಯಲ್ಲ. ನಮ್ಮ ಅಪ್ಪ ಹೇಳ್ತಿರ್ತಾನೆ ಒಂದೊಂದು ಗಿಡಕ್ಕೆಲ್ಲ ಎಣ್ಣೆ ಹಿಡ್ಕೊಂಡು ಹೋಗ್ಬೇಕಂತೇಳಿ. ಅಷ್ಟೊಂದು ಪೇಷನ್ಸ್ ನಮ್ ಕಡೆ ಇಲ್ಲ. ಬರ್ಬರಂತ ಹೊಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಎಣ್ಣೆ ಎಲ್ಲ ಹೊಡೆದಾದ್ಮೇಲೆ ನಮ್ಮ ಮನೆಗ್ ಬಂದ್ ನೋಡ್ತೀನಿ ಊಟಕ್ಕೆ ಏನ್ ಮಾಡೋರು ಅಂತ. ಉಪ್ಪಿಟ್ಟು ಮಾಡೋರೆ ಗುರು. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡೋರ್ನ ತಿನ್ನಲ್ಲ ಕೈಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡೋರ ನಾನ್ ತಿನ್ನಲ್ಲ. ನಾನು ಉಪ್ಪಿಟ್ಟು ತಿನ್ನುವಾಗ ನಮ್ ದನ ಕೂಡ ಫೋನ್ ಹಚ್ಚಿಬಿಟ್ಟಿದ್ವು, ನೀ ಅಷ್ಟ ಊಟ ಮಾಡಿದ್ರಂಗ ನಮಗೂ ಕೂಡ ಊಟ ಮಾಡ್ಸುವ ಅಂತೇಳಿ. ಹಂಗಾಗಿ ಅವ್ರನ್ನೂ ಕೂಡ ಊಟ ಮಾಡಕ್ ಕರ್ಕೊಂಡ್ ಬಂದ್ಬಿಟ್ನೆ. ಅವ್ರನ್ನ ಅವ್ರ ಪಾಡಿಗೆ ಊಟ ಮಾಡಕ್ ಬಿಟ್ಟು ನಮ್ ದೋಸ್ತ ರೀಲ್ಸ್ ಕಳ್ಸಿದ್ನ ಅಂತೇಳಿ ಕೈಯಾಗ ಫೋನ್ ಹಿಡ್ಕೊಂಡೆ ಅಷ್ಟೇ ನೋಡಿ. ನೋಡ್ರಿ ಫೋನ್ಗಳು ನೋಡ್ರಿ. 2 ಟಗರ್ ಮರಿ ಕೊಟ್ಟು ಫೋನ್ ಅಂದ್ರೆ ಏನ್ ತುಣ್ಯ ವರ್ಷಕ್ಕೆ ಕರೆನ್ಸಿ ಹಾಕಿರಿ. ನೋಡ್ರಿ ದಬಾಜ ಏನ್ ಶಾಂಟ ಕುರಿ ಮರಿ ಬಿಟ್ಟು ಫೋನ್ ನೋಡ್ರಿ. ಹಿಂಗ ಮಳೆಗಾಲ ಬಿದ್ದೈತ್ರು. ಗೈಸ್ ನಾನ್ ಮೊನ್ನೆ ಬಿಟ್ಟಿರೋ ವಿಡಿಯೋಕ 14,000 ವ್ಯೂಸ್ ಬಂದವ. ಅದು 24 hours-ನಾಗ. ಇದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ತರ ವ್ಯೂಸ್ ಬಂದಿದ್ದು. ನನಗಂತೂ ಬಹಳ ಖುಷಿ ಆಯ್ತು. ಇನ್ನೊಂದು ಕಡೆ ದುಃಖನ ಆಯ್ತು. ಯಾಕಪ್ಪ ಅಂತಂದ್ರೆ ಯಾರು ಕೂಡ ಫಾಲೋ ಮಾಡಿಲ್ಲ. ಅದರಲ್ಲಿ ಒಂದು 1500 ಜನ ಅಷ್ಟೇ ಲೈಕ್ ಮಾಡ್ರಿ, ಉಳಿದಿದ್ದಾರೆ ಯಾರು ಮಾಡಿಲ್ಲ. ಇರ್ಲಿ ಪರವಾಗಿಲ್ಲ, ಇವತ್ತಲ್ಲ ನಾಳೆ ಒಂದಲ್ಲ ಒಂದ್ ದಿವಸ ನಿಮ್ ಪ್ರೀತಿನ ಪಡ್ಕೋತೀನಿ ಅನ್ನೋ ನಂಬಿಕೆ ನನಗದ. ಓಕೆ ಗೈಸ್, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ತುಂಬಾ ಇಷ್ಟ ಆದ್ರೆ ಒಂದು ಫಾಲೋ ಮಾಡ್ರಿ. ಮುಂದೆ ಏನಾಯ್ತು ಏನಿಲ್ಲ ಅಂತ ತಿಳ್ಕೊಬೇಕು ಅಂದ್ರೆ ಬ್ರೋ ನೀವ್ ಗುಣಮಕ್ಕ ಆಗಿದ್ಲೆ ಲೈಕು ಒಂದು ಶೇರು ಒಂದು ಫಾಲೋ ಹೊಡಿ ಬ್ರೋ ನೋಡೋಣ. ನೀವ್ ಗುಣಮಗ ಆಗಿದ್ಲೆ, ಗುಣಮಗ ಆಗಿಲ್ಲ ಅಂದ್ರೆ ಫೋನೇ ಮುಟ್ಬಾರ್ದು ನೀನು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.